ವೆಲ್ಕಮ್ ಟು ಎಮ್ ಜಿ ಸಿ ರಾಕೇಶ್ ಯೂಟ್ಯೂಬ್ ಚಾನಲ್. ಹಾಯ್ ನಮಸ್ಕಾರ, ಮತ್ತೆಲ್ಲ ಹೇಗಿದ್ರಿ? ಇವತ್ತು ನಾವು ಮಂದರ್ತಿ ದುರ್ಗಾಪರಮೇಶ್ವರಿ ದೇವಸ್ಥಾನಕ್ಕೆ ಬಂದಿದ್ದೆ. ಮಂದರ್ತಿಯಲ್ಲಿ ತುಂಬ ಮಳೆ ಮಾರ್ರೆ ಇವತ್ತು. ಹೋಯ್ ಮತ್ತು ನಮ್ಮದೊಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಎಲ್ಲ ನೆನಪನ್ನು ಬಿಡಬೇಡಿ ಈಗ. ಮತ್ತು ಎಲ್ಲ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಮತ್ತು ಈ ಮಂದರ್ತಿ ದೇವಸ್ಥಾನಕ್ಕಿತ್ತಲ್ಲ, ಈ ಘಟ್ಟದ ಕೆಳಗಿನ ಎಷ್ಟು ಜನ ನಂಬ್ತರು ಅದಕ್ಕಿಂತ ಜಾಸ್ತಿ ಜನ ಘಟ್ಟದ ಮೇಲಿನ ಭಕ್ತಾದಿಗಳು ಸದಾ ಇದ್ದರು. ಮತ್ತು ಬೇರೆ ಬೇರೆ ಊರಿಂದ ದಿನಾಲು ಸಾವಿರಾರು ಭಕ್ತರು ಈ ದೇವಸ್ಥಾನಕ್ಕೆ ಭೇಟಿ ನೀಡ್ತಾರೆ. ಕಾರಣ ಇದೆಲ್ಲ ದೇವಸ್ಥಾನ ಎದುರುಗಡೆ ಭಾಗ, ಈಗ ನಾವು ತೋರಿಸ್ತಿತ್ತಲ್ಲ ಇದೆಲ್ಲ ದೇವಸ್ಥಾನ ಮುಂಭಾಗ. ಗಾಡಿಯೆಲ್ಲ ಇಲ್ಲೇ ಪಾರ್ಕಿಂಗ್ ಮಾಡ್ಲಿಕ್ಕೆ, ಮತ್ತು ದೊಡ್ಡ ದೊಡ್ಡ ವೆಹಿಕಲೆಲ್ಲ ಆಚೆ ಪಾರ್ಕಿಂಗ್ ಮಾಡ್ಲಿಕ್ಕೆ. ಇದೆಲ್ಲ ದೇವಸ್ಥಾನ ಎದುರು ಎಂಟ್ರೆನ್ಸ್ ಈಗ. ಮತ್ತಿತ್ತಲ್ಲ ಪ್ರತಿ ವರ್ಷ ಫೆಬ್ರವರಿ 13 ದೇವಸ್ಥಾನದ ಗೆಂಡ ಸೇವೆ, ಮತ್ತು 14ರಂದು ರಥೋತ್ಸವ ಮತ್ತು ದೀಪೋತ್ಸವ. ಈ ರಥೋತ್ಸವ ಮತ್ತು ದೀಪೋತ್ಸವಕ್ಕೆಲ್ಲ ಲಕ್ಷಾಂತರ ಜನ ಬೇರೆ ಊರಿಂದೆಲ್ಲ ಬರ್ತಾರೆ. ಮಂದರ್ತಿ ತಾಯಿಗೆ ಯಕ್ಷಗಾನ ರೂಪದಲ್ಲಿ ಸೇವೆ, ಹರಕೆ, ಬಯಲಾಟ ಎಲ್ಲ ಆಡಿಸ್ತಾರೆ. ಮತ್ತಿತ್ತಲ್ಲ ಈ ದೇವಸ್ಥಾನಕ್ಕೆ ಒಳಗೆ ಹೋಗೋಕ್ಕೆ ಮುಂಚೆ ದೇವಸ್ಥಾನ ಕೆರೆ ಇತ್ತು. ಕೆರೆಯಲ್ಲಿ ಕಾಲು ತೊಳ್ಕೊಂಡು ದೇವಸ್ಥಾನ ಒಳಗೆ ಹೋಗೋದು ಒಂದು ಸಂಪ್ರದಾಯ. ಬನ್ನಿ ಹಂಗಾರೆ ಈಗ ದೇವ್ರ ನಾಗತೀರ್ಥ ಕೆರೆಯಲ್ಲಿ ಕಾಲು ತೊಳ್ಕೊಂಡು ತಾಯಿ ದುರ್ಗಾ ಪರಮೇಶ್ವರಿಯ ದರ್ಶನ ಮಾಡುವ. ದೇವಸ್ಥಾನ ಒಳಗೆ ಯಾವುದೇ ವೀಡಿಯೋ ತಗೋಕ್ಕಿಲ್ಲ, ಅದಕ್ಕೋಸ್ಕರ ಸ್ವಲ್ಪ ದೂರದಿಂದ ನಾವು ದೇವ್ರನ್ನ ತೋರಿಸುತ್ತೆ. ತಾಯಿ ಮಂದರ್ತಿ ದೇವಿ ಎಲ್ಲರಿಗೂ ಒಳ್ಳೇದು ಮಾಡಲಿ, ಮತ್ತು ಎಲ್ಲರಿಗೂ ಆರೋಗ್ಯ ಮತ್ತು ಐಶ್ವರ್ಯ ಕೊಟ್ಟು ದೇವ್ರು ಕಾಪಾಡಲಿ ಅಂತ ತಾಯಿ ದುರ್ಗಾ ಪರಮೇಶ್ವರಿಯಲ್ಲಿ ಬೇಡ್ಕೊತ ನಾವು ದೇವಸ್ಥಾನ ಒಳಗೆ ಹೋಗ್ತೀವಿ ಈಗ.